ಎಲ್ರಿಗೂ ನಮಸ್ಕಾರ. ಆವಿಷ್ಕಾರಕ್ಕೆ ಸ್ವಾಗತ. ಪಡವಲಕಾಯಿ ಬಳಸಿ ಇವತ್ತೊಂದು ಹಳೆಯ ಕಾಲದ ಮೇಲೋಗರ ಅಂತ ಹೇಳ್ಬೋದು, ಇಲ್ಲ ಸಾರು ಅಂತ ಹೇಳ್ಬೋದು. ಇದನ್ನು ಅಕ್ಕಿ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಯಾವುದ್ರ ಜೊತೆಗೆ ಬೇಕಾದರೂ ಬಳಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಆರೋಗ್ಯಕರವಾಗಿರೋವಂಥ ಒಂದು ರೆಸಿಪಿ. ತುಂಬ ಎಣ್ಣೆ, ಸ್ಪೈಸಸ್ಸು ಎಲ್ಲ ಏನೂ ಇರಲ್ಲ. ಈ ಥರ ಬೀಜಗಳೆಲ್ಲ ತೆಕ್ಕೊಂಬಿಟ್ಟಿದ್ದೀನಿ. ಈ ಥರ ತುಂಬ ಸಣ್ಣಗೆ ಹಚ್ಚಬಾರ್ದು. ಈ ಥರ ಮಾಡಿಕೊಂಡು ಈ ಥರ ಉದ್ದುದ್ದಕ್ಕೆ ಹಚ್ಚಬೇಕು. ನೋಡಿ, ಈ ಥರ ಅಡ್ಡಡ್ಡ ಹಿಂಗೆ ಬರಬೇಕು. ಈ ಥರ ಹಚ್ಕೊಳ್ಬೇಕು. ಸುಮ್ಮನೆ ಈ ರೆಸಿಪಿ ಮಾಡೋದಕ್ಕೆ ಪಡವಲಕಾಯಿ ಹಚ್ಚೋದು ಒಂದು ಕ್ರಮ. ಆ್ಯಕ್ಚುಲಿ ಸಣ್ಣದಾಗಿ ಉದ್ದಕ್ಕಿದ್ರೆ ಮಧ್ಯಕ್ಕೆ ಹಿಂಗೆ ಮಾಡಿಬಿಟ್ಟು ಸುಮ್ಮನೆ ಹೀಗೆ ಸೀಳು ಮಾಡಿ ಮಾಡ್ತಾಯಿದ್ರು ನಮ್ಮ ಮನೆಗಳಲ್ಲಿ. ಈಗ ಆ ಥರ ಬರಲ್ಲ. ಹಳೆ ನಾಟಿ ಪಡವಲಕಾಯಿ ಬರಲ್ಲ, ಸ್ವಲ್ಪ ದಪ್ಪಗೆ ಬರುತ್ತೆ. ಹಾಗಾಗಿ ನಾನು ಮಧ್ಯದಲ್ಲಿ ಒಂದು ಸೀಳು ಹಾಕ್ಕೊಂಡು ಹಚ್ತಾಯಿದ್ದೀನಿ. ಹಚ್ಕೊಂಡಿದ್ದಾಯಿತು ಪಡವಲಕಾಯಿನ. ನಾನು ಇಲ್ಲಿ 2 ಪಡವಲಕಾಯಿನ, ಸಣ್ಣ ಸೈಜಿಂದ 2 ಪಡವಲಕಾಯಿ ತೊಗೊಂಡಿದ್ದೀನಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆ. ಈ ಮೇಲೋಗರಕ್ಕೆ ನಮ್ಮ ಮನೆಗಳಲ್ಲಿ ವರ್ಕ ಅಂತ ಹೇಳ್ತಾಯಿದ್ರು. ಇದಕ್ಕೆ ಹುಳಿ ಹಾಕಲ್ಲ, ಖಾರದ ಪುಡಿ ತುಂಬ ಕಡಿಮೆ ಖಾರ ಹಾಕಿ ಮಾಡುವಂಥದ್ದು. ಈ ಸ್ಪೂನಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇಷ್ಟೇ ಸಾಮಗ್ರಿಗಳು, ಹೆಚ್ಚೇನೂ ಇಲ್ಲ ಮಸಾಲೆಗೆ. ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಒಂದು ಸ್ಪೂನಷ್ಟು ಕಡಲೆಬೇಳೆ. ಪಡವಲಕಾಯಿ ಜೊತೆ ಕಡಲೆಬೇಳೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಹೊಂದುತ್ತೆ. ಕಡಲೆಬೇಳೆ ನೆನೆಸಿ ಪಡವಲಕಾಯಿ ಪಲ್ಯ ಜೊತೆ ಸೇರಿಸಿ ಮಾಡೋ ಪ್ರಾಕ್ಟೀಸು ಇದೆ. ಸ್ವಲ್ಪ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ, ಒಂದು 6 ಎಸಳಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಹಚ್ಚಿಟ್ಕೊಂಡಿರೋ ಪಡವಲಕಾಯಿ. ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ, ಬ್ರೌನ್ ಕಲರ್ ಆದಮೇಲೆ ಪಡವಲಕಾಯಿ ಹಾಕ್ಕೋಬೇಕು. ಪಡವಲಕಾಯಿ ಹಾಕಿದ್ಮೇಲೆ ನಾನು ಉರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕು ಪಡವಲಕಾಯಿ. ಪಡವಲಕಾಯಿ ಹಾಕಿದ್ಮೇಲೆ ಎಣ್ಣೆಯಲ್ಲಿ 1 ನಿಮಿಷ ಈ ಥರ ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ, ಆಮೇಲೆ ಒಳ್ಳೆ ಟೇಸ್ಟಿಯಾಗಿ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಪಡವಲಕಾಯಿನ ಬೇಯೋದಕ್ಕೆ ಬಿಟ್ಟಿದ್ದೆ. ಈಗ ಕರೆಕ್ಟಾಗಿ ಬೆಂದಿದೆ ಪಡವಲಕಾಯಿ ಎಲ್ಲ. ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಅಡುಗೆಗೆ ಹುಳಿ ಹಾಕಲ್ಲ, ಖಾರನೂ ತುಂಬ ಕಡಿಮೆ ಹಾಕ್ತೀವಿ. ಹಾಗಾಗಿ ಉಪ್ಪು ಜಾಸ್ತಿ ಹಾಕಬಾರ್ದು, ಉಪ್ಪು ತುಂಬ ಕಡಿಮೆ ಹಾಕಬೇಕಾಗುತ್ತೆ. ಹುಳಿ ಖಾರ ಕಡಿಮೆ ಇದ್ದಾಗ ಉಪ್ಪು ಕಡಿಮೆ ಹಾಕಬೇಕಾಗುತ್ತೆ. ಯಾವುದೇ ಅಡುಗೆಗಾಗಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಕುದಿಬೇಕು. ಇದು ಒಂದು ಕುದಿ ಬಂದಮೇಲೆ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಬಿಟ್ಟು ಇನ್ನೊಂದು ಕುದಿ ಬರ್ಸಿದ್ರೆ ಇದು ರೆಡಿ ಆಗುತ್ತೆ. ಪಡವಲಕಾಯಿ ವರ್ಕ ರೆಡಿ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ, ಈ ಕಪ್ಪಲ್ಲಿ 3/4 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸಾರಿಗೆಲ್ಲ ಹಾಲು ಹಾಕ್ತಾರೆ, ಈ ಥರ ಖಾರದ ಜೊತೆ ಹಾಲು ಸೇರಿದ್ರೆ ಏನಾಗುತ್ತೆ ಅಂತ. ಆರೋಗ್ಯಕ್ಕಂತೂ ಇದೇನು ಹಾರ್ಮ್ ಆಗಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಅಡುಗೆ ಎಲ್ಲನೂ ಕರೆಕ್ಟಾಗೇ ಮಾಡ್ತಾಯಿದ್ರು. ಆರೋಗ್ಯ ದೃಷ್ಟಿಯಿಂದ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಹಿಂದಿನ ಹಳೆ ಕಾಲದ ಅಡುಗೆಗಳು. ಹಾಗಾಗಿ ಒಂದು ಸಲ ಟ್ರೈ ಮಾಡ್ಬೋದು.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಹಿತ್ಕಿದ ಅವರೇ ಬೇಳೆ ಸಾರಿಗೂ ಹಾಲು ಹಾಕ್ತೀವಿ ಕಡೆಯಲ್ಲಿ. ಅದರಲ್ಲೂ ನಾವು ಹುಳಿ ಹಾಕಲ್ಲ. ಹಾಲು ಹಾಕಿದ್ಮೇಲೆ ಈ ಥರ ಒಂದು ಕುದಿ ಬಂದರೆ ಸಾಕು, ತುಂಬ ಕುದ್ಸಕ್ಕೆ ಹೋಗ್ಬಾರ್ದು. ಈಗ ಇದು ಕುದಿ ಬರ್ತಾ ಇದೆ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಪಡವಲಕಾಯಿ ವರ್ಕ ರೆಡಿ ಆಯಿತು. ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋ ಮೆಥಡ್ನ ನಾನಿಲ್ಲಿ ತೋರಿಸಿಲ್ಲ, ಹಿಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೆ. ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೇನಾದರೂ ರೆಸಿಪಿ ಬೇಕು ಅಂತಾದರೆ ಚೆಕ್ ಮಾಡಿ. ಪಡವಲಕಾಯಿ ವರ್ಕ ಈ ಥರ ಹೆಸರು ಯಾಕೆ ಬಂತು ಅಂತ ಗೊತ್ತಿಲ್ಲ. ಹಳೆಯ ಕಾಲದ ಅಡುಗೆ ಇದೊಂದು, ಆದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಇದ್ರ ಜೊತೆ ನಾನು ಅಕ್ಕಿ ರೊಟ್ಟಿನ ಸರ್ವ್ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.